ಚಿಕ್ಕೋಡಿ. ಕಳೆದ 4 ದಿನಗಳ ಹಿಂದೆ ಚಿಕ್ಕೋಡಿ ತಾಲೂಕಿನ ಖಜಗೌಡನಹಟ್ಟಿ ಗ್ರಾಮದಲ್ಲಿ ಜಮೀನು ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ನಡೆದ ಗಲಾಟೆ ಕುರಿತು ಸುದ್ದಿ ಮಾಡಲು ತೆರಳಿದ್ದ ಖಾಸಗಿ ಚಾನೆಲ್ ವರದಿಗಾರ ಅಜಿತಾ ಖೋತಾ ಎಂಬಾತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಈ ಕುರಿತು ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಲ್ಲಿಯವರೆಗೆ ಪೊಲೀಸರು ಅವರ ವಿರುದ್ಧ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂಬ ಆರೋಪಗಳು ಕೇಳಿಬಂದಿದೆ. ಇದೆಲ್ಲ ಒಂದೆಡೆಯಾದರೆ, ಇನ್ನೊಂದೆಡೆ ಹಲ್ಲೆಗೊಳಗಾದ ಪತ್ರಕರ್ತನ ಪತ್ನಿ ಸೇರಿ ಆತನ ಸಹೋದರ, ಸಂಬಂಧಿ, ಗರ್ಭಿಣಿ ಮಹಿಳೆಯ ಮೇಲೂ ಪ್ರಕರಣ ದಾಖಲಾಗಿದೆ. ಯಾವುದೇ ಕಾರಣಗಳಿಲ್ಲದೆ ಗಲಾಟೆಯಲ್ಲಿ ಭಾಗಿಯಾಗಿದ್ದರೂ ಇಬ್ಬರು ಮಹಿಳೆಯರ ಮೇಲೆ ಕೇಸ್ ದಾಖಲಾಗಿದ್ದರೂ ಏಕೆ ಎಂಬ ಪ್ರಶ್ನೆ ಮೂಡುತ್ತಿದೆ. ಇದೆಲ್ಲವನ್ನು ಗಮನಿಸಿದರೆ ಇದರಲ್ಲಿ ಯಾವ ಕಾಣದ ಕೈಗಳ ಕೈವಾಡ ಅಡಗಿದೆ ಅಥವಾ ಪೊಲೀಸರು ಯಾರ ಒತ್ತಡಕ್ಕೆ ಮಣಿದು ಕ್ರಮ ಕೈಗೊಳ್ಳಲು ಹಿಂದೇಟು ಆಗುತ್ತಿದ್ದಾರೆ ಎಂದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸಂವಿಧಾನದ 4ನೇ ಅಂಗ ಎಲ್ಲರಿಗೂ ನ್ಯಾಯ ಒದಗಿಸಿಕೊಡುವ ಓರ್ವ ಪತ್ರಕರ್ತನಿಗೆ ನ್ಯಾಯ ಸಿಗದೇ ಇರುವುದು ನಿಜಕ್ಕೂ ದುರ್ದೈವದ ಸಂಗತಿ ಎಂದು ಸಾರ್ವಜನಿಕರ ಮಾತಾಗಿದೆ. ವರದಿ ಉದಯ ಹೊಸಮನಿ, ವಿ ಪವರ್ ಕನ್ನಡ ನ್ಯೂಸ್, ಚಿಕ್ಕೋಡಿ. ನಮ್ ಕಾಕಾಗ ಹೋದ ನಮ್ದ 4 ದಿವಸ ಆಗಿದ್ರಿ. ಅದ ಮತ್ತೆ ಈಗ 4 ದಿವಸದಗಡೆ ಜಗಾಡಿ ಆದವ್ರ ಅದ್ ನಂಗೇನು ಗೊತ್ತಿಲ್ರಿ. ಮತ್ತ ನಾ ಹೋಗಿಲ್ರಿ, ನಾವ್ ಪ್ರೆಗ್ನೆಂಟ್ ಇವ್ರಿ, ನಮ್ಗ ಅದ ಏನ್ ಗೊತ್ತಿಲ್ರಿ. ಜಗಾಡಿದಾರ ಅನ್ನೋದ್ ಬಿ ನಮ್ಗೆ ಏನ್ ಗೊತ್ತಿಲ್ರಿ. ಮತ್ತೆ ನಮ್ ಮ್ಯಾಲ ಎಫ್.ಐ.ಆರ್ ಮಾಡಿದಾರ್ರಿ ಅವ್ರ, ನಾವ್ ಪ್ರೆಗ್ನೆಂಟ್ ಇವ್ರಿ.